ನಮಿ ಪ್ರಥಮ ನಮಿಗೆ ಸ್ವಾತಂತ್ರ್ಯ ಮಹಾಗಣಪ ಸ್ವಾತಂತ್ರ್ಯ ಮಹಾಗಣಪ ಓಂ ಪ್ರಥಮ ನಿನ್ನ ನಮಿಪೆ. ಶಂಕರ ಸುತ ಉಮಾಭರಣ ಸನ್ಮಂಗಳ ಸುಕೃತದಾತ ಶಂಕರ ಸುತ ಉಮಾಭರಣ ಸನ್ಮಂಗಳ ಸುಕೃತದಾತ ಸರ್ವಲೋಕದೊಡೆಯ ನೀನೆ ಸರ್ವಲೋಕದೊಡೆಯ ನೀನೆ ಸಿದ್ಧಿ ವಿಜಯ ವಿನಾಯಕನೇ ಸಿದ್ಧಿ ವಿಜಯ ವಿನಾಯಕನೇ ಓಂ ಪ್ರಥಮ ನಿನ್ನ ನಮಿಪೆ ಸ್ವಾತಂತ್ರ್ಯ ಮಹಾಗಣಪ ಸ್ವಾತಂತ್ರ್ಯ ಮಹಾಗಣಪ ಓಂ ಪ್ರಥಮ ವಿದ್ಯೆ ಕಲಿಸುವಾದ ನೀನೆ ತದ್ದಿಂತೈತಗ ಕುಣಿವ ನೀನೆ ವಿದ್ಯೆ ಕಲಿಸುವಾದ ನೀನೆ ತದ್ದಿಂತೈತಗ ಕುಣಿವ ನೀನೆ ಸಿದ್ಧರೊಡೆಯ ಲೋಲ ನೀನೆ ಸಿದ್ಧರೊಡೆಯ ಲೋಲ ನೀನೆ ಸಿದ್ಧಿ ವಿಜಯ ವಿನಾಯಕನೇ ಸಿದ್ಧಿ ವಿಜಯ ವಿನಾಯಕನೇ ಓಂ ಪ್ರಥಮ ನಿನ್ನ ನಮಿಪೆ ಸ್ವಾತಂತ್ರ್ಯ ಮಹಾಗಣಪ ಸ್ವಾತಂತ್ರ್ಯ ಮಹಾಗಣಪ ಓಂ ಪ್ರಥಮ. ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘಕ್ಕೆ ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘಕ್ಕೆ ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘಕ್ಕೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಹಾಸನಾಂಬೆ ದೇವಿಗೆ ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ನಮ್ಮನು ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ನಮ್ಮನು ಕಾಯೋ ವಿನಾಯಕ ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ ಪ್ರಥಮ ಪೂಜೆಯಿದು ನಿನಗೆ ಸಮರ್ಪಣೆ ನಿನಗಿಂತ ಮಿಗಿಲಾದ ದೈವವನ ಕಾಣೆ ನಿನಗಿಂತ ಮಿಗಿಲಾದ ದೈವವನ ಕಾಣೆ ಸೃಷ್ಟಿಯ ಉದರದಿ ಧರಿಸಿಹ
ಬೆನಕ ನಮ್ಮನು ಕಾಯೋ ವಿನಾಯಕ. ಮನಸಾರೆ ನಾ ನಿಮ್ಮ ನಂಬಿಹೆನಯ್ಯ, ಮನಸಾರೆ ನಾ ನಿನ್ನ ನಂಬಿಹೆನಯ್ಯ, ಹೃದಯ ಮಂದಿರಕ್ಕೆ ಬರಲಾರೆಯ. ಹೃದಯ ಮಂದಿರಕ್ಕೆ ಬರಲಾರೆಯ, ಹೃದಯ ಮಂದಿರಕ್ಕೆ ಬರಲಾರೆನಯ್ಯ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಲಾರೆನಯ್ಯ ಸ್ವಾಮಿ. ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ನಮ್ಮನು ಕಾಯೋ ವಿನಾಯಕ. ಗರಿಕೆ ಪತ್ರ ಇದು ನಿನ್ನಯ ಪಾದಕ್ಕೆ, ಗರಿಕೆ ಪತ್ರ ಇದು ನಿನ್ನಯ ಪಾದಕ್ಕೆ, ಬೇಡುವೆ ನಾ ನಿನ್ನ ಕರುಣೆಯ ಹರಕೆ. ಬೇಡುವೆ ನಾ ನಿನ್ನ ಕರುಣೆಯ ಹರಕೆ. ಓಂಕಾರಮಯ ಆ ಓಂಕಾರಮಯ ವಿಶ್ವವ್ಯಾಪಕ, ಓಂಕಾರಮಯ ವಿಶ್ವವ್ಯಾಪಕ, ಶಿವ ಸುಕುಮಾರ ನೀನೇ ಗಜಮುಖ. ಶಿವ ಸುಕುಮಾರ ನೀನೇ ಗಜಮುಖ, ಸಿದ್ಧಿ ಬುದ್ಧಿ ಪ್ರಿಯ ನಿನ್ನದೆ ಧ್ಯಾನ. ಸಿದ್ಧಿ ಬುದ್ಧಿ ಪ್ರಿಯ ನಿನ್ನದೆ ಧ್ಯಾನ, ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಧರಿಸಿಹ ಬೆನಕ ನಮ್ಮನು ಕಾಯೋ ವಿನಾಯಕ, ವಿನಾಯಕ. ವಿನಾಯಕ ವಿನಾಯಕ. ಕನ್ನಡ ಕಲಾಭಿಮಾನಿಗಳಲ್ಲಿ ವಿನಂತಿ, ಈ ದಿನ ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರಾದ ನಾವುಗಳು, ಹಿರಿಯ ರಂಗಭೂಮಿ ಕಲಾವಿದರಾದ ನಿರಂತರ 20 ವರ್ಷಗಳಿಂದ ರಂಗಭೂಮಿಯಲ್ಲಿ ನಿರಂತರ ಕಲಾವಿದರಾಗಿ ತೊಡಗಿಸಿಕೊಂಡು ಶ್ರೀಯುತ ರಾಮಲಿಂಗೇಗೌಡರು ಕದಾಳು ಇವರ ಧರ್ಮಪತ್ನಿ ಗಾಯತ್ರಿ ಜೆ ರವರ ಸ್ಮರಣಾರ್ಥ ನೆನಪಿಗೋಸ್ಕರ
DC ಪುಟ್ಟರಾಜು ಅವರ ದಕ್ಷ ನಿರ್ದೇಶನದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಿಮ್ಮ ಪಾತ್ರಧಾರಿಗಳಲ್ಲಿ ಏನಾದರೂ ತಪ್ಪು ತೊದಲು ನುಡಿಗಳು ಕಂಡುಬಂದಲ್ಲಿ ನಮ್ಮನ್ನು ಹಂಸಕ್ಷೀರ ನ್ಯಾಯದಂತೆ ಮನ್ನಿಸಿ ಹರಸಿ ಪ್ರೋತ್ಸಾಹಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೃದಯವ ತಣಿಪ ಅಮೃತ ಪಾನ
ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದ ಪಂಚಮ ವೇದ. ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದ ಪಂಚಮ ವೇದ. ನವ ಸಿರಿ ಸುರಶಿಲ ನವಗಾಗಲೀಲ ನವ ಸಿರಿ ಸುರಶಿಲ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ. ಭಾಮಿನಿ ರುಕ್ಮಿಣಿ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟ ರಾಜನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ಕುಲಪುರೋಹಿತರಾದ ಧೌಮ್ಯರನ್ನು ದುರ್ಯೋಧನನಲ್ಲಿಗೆ ಕಳಿಸಿದರು. ಆದರೆ ದುರ್ಯೋಧನನು ಸಂಧಿಗೆ ರುಕ್ಮಿಣಿ, ಪ್ರಾಣೇಶ್ವರ, ಯುದ್ಧವು ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಯುದ್ಧ, ಪುನಃ ಯುದ್ಧ. ಹಾಗಾದ್ರೆ ಈ ನಿಮ್ಮ ವಿಶ್ರಾಂತಿ ದಿನವೂ ಕಳೆದು ಹೋದು. ಗೋಪಿಕಾಂಗಿರ ಕಟಾಕ್ಷ ಚಂದ್ರಕೇಂದ್ರವನ್ನು ತೊಯ್ದು ಈ ದ್ವಾರಕ್ಕೆ ಕುಸಿಸಿದ ಮಲೆಗೆ ಹರಿ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಅಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಸ್ವಾಮಿ. ನಾನು ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ವಾಸುದೇವ, ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ ಸ್ವಾಮಿ? ಯುದ್ಧದ ಸಮಾಚಾರವನ್ನು ಕೇಳಿ ಈ ವೀರ ಹೃದಯವು ನರ್ತಿಸು ಸಹಜ. ಹೇಳಿ, ಶಿಶುಪಾಲಿ ದಾನವನ್ನು ಸಂಹರಿಸಿದ ಈ ನಿಮ್ಮ ಚಕ್ರವು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸರು ಅದರ ತೀಕ್ಷ್ಣ ದಾರೆ ಆಹುತಿಯಾಗಲಿ ಪ್ರಾಣೇಶ್ವರ. ಯುದ್ಧವೇನೋ ಒದಗಿದಂತಿದೆ ರುಕ್ಮಿಣಿ. ಪ್ರಾಣೇಶ್ವರ, ಆದರ ಯುದ್ಧದಲ್ಲಿ ನಾನು ನಿರಸ್ತ್ರನು. ನಾನು ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿ. ಪ್ರಾಣೇಶ್ವರ, ಈ ದ್ವಾರಕೆ ದಾಟಿದ್ರಲು ಒಂದೇ ಒಂದು ಅನುಕೂಲ ಕಾರಣ ಆದ್ರಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನೀಗ ತಿಳಿದನು. ಇದು ಪರಿಹಾಸವಲ್ಲ ತಾನೆ ಸ್ವಾಮಿ? ಇದು ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿದರು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಅವರು ನೋಡಿದರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ರುಕ್ಮಿಣಿ, ಪ್ರಾಣೇಶ್ವರ, ನಾನು ನಿರಸ್ತ್ರನು. ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ಆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸಿದರು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವುದು. ನಾನು ಆ ಅಜ್ಞಾನವನ್ನು ಹರಿಸಿದನು.
ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನು ನೇರಬಲ್ಲದೆಂಬುದನ್ನು ತೋರಿಸಬೇಕು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಪ್ರಾಣೇಶ್ವರ, ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನನ್ನ ಈ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ. ಆಹಾ. ಏಕೆ ಸಮರವೋ, ಏಕೆ ಸಮರವೋ, ಏಕೆ ಸಮರವೋ, ಏಕೆ ಸಮರವೋ, ಚಿರನೂತನ ಚಿರವನ್ನು ಕಾಂತಿಯಗೊಳಿಸಲು ಸತ್ಯದ ಉಳಿಸುವೆ ದೊರೆಯೇ. ಏಕೆ ಸಮರವೋ, ಏಕೆ ಸಮರವೋ. ವಾಸುದೇವ, ಈ ಚಿಂತನೆ, ಈ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮವನ್ನು ಉಳಿಸುವೆ ಜಗದಿ. ಈ ಚಿಂತನೆ, ಈ ಚಿಂತನೆ. ದರೆಯ ದುರಿತವನ್ನು ಪರಿಹರಿಪೈ ಪರಮಾತ್ಮನ ಲೀಲೆ ಇದೇನಿದು. ದರೆಯ ದುರಿತವನ್ನು ಪರಿಹರಿಪೈ ಪರಮಾತ್ಮನ ಲೀಲೆ ಇದೇನಿದು. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಲೋಕಪಾಲಕನು ನೀವಾಗಿ. ವಾಸುದೇವ, ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಲೋಕಪಾಲಕನು ನೀವಾಗಿ. ದರೆ ಕಾದು ಕೊರೆವ ಜನರ ಏಕೆ ಸಮರವೋ, ಏಕೆ ಸಮರವೋ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ದೊರೆಯೇ. ಏಕೆ ಸಮರವೋ, ಏಕೆ ಸಮರವೋ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಹೆ ನಾ ಪ್ರಿಯೇ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಹೆ ನಾ ಪ್ರಿಯೇ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಲೋಕಪಾಲಕನು ನಾನೆನಿಸಿ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ, ಲೋಕಪಾಲಕನು ನಾನೆನಿಸಿ ತಲೆ ಕಾಯ್ದು ಕೊರೆವೆ ಜನರ. ಈ ಚಿಂತನೆ, ಈ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮವನ್ನು ಉಳಿಸುವೆ ಜಗತಿ. ಈ ಚಿಂತನೆ, ಈ ಚಿಂತನೆ. ವಾಸುದೇವ, ಇಂಥ ಅಪೂರ್ವ ಸಾಧನೆಯ
ಉದ್ದೇಶವಾದರೂ ಏನು ಸ್ವಾಮಿ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಆ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದರು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ಈಗ ತಿಳಿದು ಮುಂದಿನ ಯುದ್ಧದಲ್ಲಿ ಮಾನವ ಪ್ರಗತಿಗಾಗಿ ಮಾನವನಿಂದ ಮಾನವನನ್ನೇ ನಾಶಗೊಳಿಸಿದರು. ನಾನು ಕ್ಷಣಕಾಲ ನಿದ್ರಿಸಿದೆ. ನಾನು ಪುನಃ ಎಚ್ಚರಗೊಳ್ಳುವುದರೊಳಗೆ ಕುರುಕ್ಷೇತ್ರದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆ ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕು. ಸ್ವಾಮಿ ಮಲಗಿ ಎಲ್ಲರಿಗೂ ನಮಸ್ಕಾರ. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆ. ಕೃಷ್ಣ ಮಾಧವ ಮುರಾರಿ ಹೇ ಪರಮಾತ್ಮ ವಾಸುದೇವ, ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ, ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ. ಪಾಂಡವರ ಇವರ ಪ್ರಾಣವು ನೀನೋ, ಕೃಷ್ಣ ಶ್ರೀಹರಿ ವಾಸುದೇವ, ಪಾಂಡವರ ಇವರ ಪ್ರಾಣವು ನೀನೋ, ಪಾಂಡವರ ಇವರ ಪ್ರಾಣವು ನೀನು, ಪರಮ ದಯಾಕರ ಕೊಡುವೆನಗ ಭಯವ, ಪರಮ ದಯಾಕರ ಕೊಡುವೆನಗ ಭಯವ, ಜೀವವು ನೀನೆಂದು ನಂಬಿಹೆವಯ್ಯ, ಜೀವವು ನೀನೆಂದು ನಂಬಿಹೆವಯ್ಯ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ಪರಮಾತ್ಮ ವಾಸುದೇವ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ. ವಾಸುದೇವ, ಕೃಷ್ಣ, ಶ್ರೀಹರಿ, ಮಾಧವ, ಅರಣ್ಯವಾಸವ ಆಜ್ಞಾನುಸಾರದಿ, ಅರಣ್ಯವಾಸ ಅವರಾಜ್ಞಾನುಸಾರದಿ, ಆನಂದದಿ ನಾವು ಕಳೆದೆವು ದೇವಾ, ವಾಸುದೇವ, ಆನಂದ
ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಕೃಷ್ಣ ಮಾಧವ ಶ್ರೀಹರಿ ಪರಮಾತ್ಮ ನಿನ್ನ ದರ್ಶನ ಭಾಗ್ಯವನ್ನು ಕೊಡು ದೇವ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದವು. ಆ ಕೌರವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ನಾನು ದ್ವಾರಕೆಗೆ ಪ್ರಯಾಣ ಮಾಡುವೆ. ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರಳು ಸಿದ್ಧತೆ ಗಂಡಿಯ ಯುದ್ಧದ ಸುದ್ದಿಯ ಶೀಘ್ರದ ನರಹಿ. ಕುರುಪಾಂಡವರಳು ಸಿದ್ಧತೆ ಗಂಡಿಯ ಯುದ್ಧದ ಸುದ್ದಿಯ ಶೀಘ್ರದ ನರಹಿ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನ ಓದಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಭೀಮ ಅದಮ ಭೀಮನ ಓದಿಸಲು ನಾ ವಿಧ ವಿಧ ಪ್ರಯೋಗವೆಸಗಿದರು. ಭೀಮನವನ್ನು ಎದೆಗೆಡದೆ ಮದಕರಿಯನ್ನಯ ಕೊಬ್ಬಿಹನು. ಭೀಮನವನ್ನು ಎದೆಗೆಡದೆ ಮದಕರಿಯನ್ನಯ ಕೊಬ್ಬಿಹನು. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವಂ. ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಆರ್ಭಟವಂ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು, ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅಂತೂ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಂತೆ. ಈ ಚಂದ್ರಕುಲ ಚಕ್ರೇಶ್ವರನ ಚಾಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾದಂತಿದೆ ಮುಂದಿನ ಮಹಾಯುದ್ಧ. ಅವರು ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರು ನನ್ನಂತಹ ಗಂಡದೆ ಗಂಡುಗಳೇ ಆಗಿದ್ದರೆ ರಣರಂಗದಲ್ಲಿ ಹೋರಾಡಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ, ಅಥವಾ ಪುನಃ ಕಾಡಿಗೆ ಹೋಗಲಿ. ಇದಾಗದ ಹೊರತು ಚಾಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಅಂತೂ ಅರ್ಜುನಗಿಂತ ಮೊದಲು ದ್ವಾರಕಾ ನಗರವನ್ನು ಪ್ರವೇಶಿಸಿದಂತಾಯಿತು. ಇನ್ನು ಕೃಷ್ಣನನ್ನು ಸಂಧಿಸಿ ಯಾದವ ಸೈನ್ಯದ ಸಹಾಯವನ್ನು ಪಡೆಯುವುದು. ಯಾದವ ಸೈನ್ಯವು ನಮ್ಮ ವಶವಾದರೆ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ. ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸು ಶತ್ರುಗಳನ್ನು. ವಾಮರಮಣರು ನಮ್ಮ ವಶವಾದರೆ ವಾಮಗೈವೆ ಭೀಮನ. ವಾಮರಮಣರು ನಮ್ಮ ವಶವಾದರೆ ವಾಮಗೈವೆ ಭೀಮನಂ. ಮಧ್ಯಮ ಪಾಂಡವ ಪಾರ್ಥನ ಒದಿಸಲು ಚಿತ್ರಕರ್ಣ ತೊಟ್ಟಿಹನು ಪ್ರಣವಂ.
ಮಧ್ಯಮ ಪಾಂಡವ ಪಾತನ ಒದಿಸಲು ಮಿತ್ರಕರ್ಣ ತೊಟ್ಟಿಹನು ಪಣವಂ ಕುರು ಸಿಂಹಾಸನದೊಳು ಕುಳಿತು ನಿರುತವು ಅರುಸದಿ ದರೆಯ ನಾಳ್ವೆ ಕುರು ಸಿಂಹಾಸನದೊಳು ಕುಳಿತು ನಿರುತವು ಅರುಸದಿ ದರೆಯ ನಾಳ್ವೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆ ಗಂಡಿಯ ಯುದ್ಧದ ಸುದ್ದಿಯ ಶೀಘ್ರಗಳ ರಹಿ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ ಗೋಪಾಲ ಶ್ರೀಲೋಲ ಮಾಧವ ಜಯ ಜಯ ಮಾಲ ಮಾಧವ ಜಯ ಜಯ ಮಾಲ ಗೋಪಾಲ यमुना नदिया तीर विहारी यमुना नदिया तीर विहारी सुंदरी राधेय हृदय मनोहर सुंदरी राधेय ಹೃದಯ ಮನೋಹರ ಮಾಧವ ನಿನ್ನ ಭಕ್ತ ನಾನು ದಯೆ ತೋರೋ ಮಾಧವ ನಿನ್ನ ಭಕ್ತ ನಾನು ದಯೆ ತೋರೋ ಗೋಪಾಲ ಶ್ರೀಲೋಲ ಮಾಧವ ಜಯ ಜಯ ಮಾಧವ ಜಯ ಜಯ ಮಾಲ ಗೋಪಾಲ ಮಾಧವ ಗಣಲೀಲಾ ಯಾದವ ಕುಲಬಾಲ ಮಾಧವ ಗಣಲೀಲಾ ಯಾದವ ಕುಲಬಾಲ ಮನೋಮುನಿಗಳು ಸುದೀಪ ವೇದಗಳ ಮೂಲ ಮನೋಮುನಿಗಳು ಸುದೀಪ ವೇದಗಳ ಮೂಲ ಸದಾ ಮಾನಲೀಲ ಕಂಬರಾಜಿ ಸದಾ ಮಾನಲೀಲ ಡಂಬರಾಜಿ ಗೋಪಾಲ ಶ್ರೀಲೋಲ ಮಾಧವ ಜಯ ಜಯ ಮಾಲ ಮಾಧವ ಜಯ ಜಯ ಮಾಲ ಗೋಪಾಲ
ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಪರಮಾತ್ಮರು ಎಚ್ಚರಗೊಳ್ಳುವ ತನಕ ನಾನು ಈ ಪೀಠದಲ್ಲಿಯೇ ಕುಳಿತುಕೊಳ್ಳುತ್ತೇನೆ. ಏರಿ ಭವನದ ಶೃಂಗಾರ ವೈಭವ, ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವು ನನ್ನ ಮನವು ಮೋಡಗಳು ಕರಗಿ ಮಳೆಗರಂತೆ ನನ್ನ ಹೃದಯಾಂತರಾತ್ಮದಲ್ಲಿ ಭಾಸವಾಗುತ್ತಿರುವುದು. ಎಂತಹ ಶಿಲ್ಪಿಯ ಕೈ ಚಾತುರ್ಯ ವರ್ಣಿಸಲ ಸಾಧನ. ಇನ್ನು ಮುಂದೆ ಹೋಗಿ ಅಬ್ಬಾ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿದೆ. ಮುತ್ತು ಮಾಣಿಕ್ಯ ರತ್ನಗ ಹೇಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿದೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕದ ಕರುಗಿ ಧರಗಿಳಿದಂತಿದೆ. ದೇವಲೋಕಾದಿಲೋಕದ ಕರುಗಿ ಧರಗಿಳಿದಂತಿದೆ. ಎನಿತು ಹಿ ಕೃಷ್ಣನ ದರ್ಪದ ಸಿರಿತನ. ಎನಿತು ಹಿ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ಭವ ವೈಭವ ಚಿತ್ರಕಲೆಗಳ ವೈಭವ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮರ ಸಿದ್ಧಪಡಿಸಿರುವ ಮನ ಮೆಚ್ಚಿಸುವಂತೆ ಶೋಭಿಸುತ್ತಿರುವ ಈ ಮಾಧವನ ಭವನವು ಈ ನನ್ನ ಶರೀರವನ್ನೇ ಒತ್ತು ಮನಸ್ಸಿನ ತಿಂತಾಗ್ನಿಯನ್ನೇ ಹರಿಸಿ ಸಕಲ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುವಂತೆಯುವುದಲ್ಲ. ಓಹೋ, ಶಿಲಾಬಾಲಿಕೆಯರು ಇವರ ಭಾವಾಭಂಗಿಗಳು ಓರೆ ನೋಟವ ಬೀರಿ ಈ ನನ್ನ ದೇಹವನ್ನೇ ಬಡಿದೆಬ್ಬಿಸುವಂತೆ. ಈ ಬಾಲೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಒಳೆಯುವ ನಯನಗಳು, ಸಂಪಿಗೆಯ ಹೂವಿನಂತಹ ನಾಸಿಕ, ಆ ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಾಸ. ಅಬ್ಬಾ, ಇವರನ್ನು ನೋಡಿದರೆ ನಾನೊಂದು ಬಾರಿ ಬಿಗಿನಪ್ಪಲೇ.
ಹಲೋ 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 ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಾಧೀರ ಪ್ರಚಂಡ ಕೌರವ ಛಲದಂಕ ಈ ಅಲ್ಲ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಕೌರವೇಶ್ವರ ಇದೇನಿದೆ ಎಲ್ಲವೂ ಕೃಷ್ಣನ ಮಾಯ. ಕೃಷ್ಣ, ಈ ನಿನ್ನ ಮಾಯಾ ಶಯನಾಗ್ರಹವನ್ನು ನೋಡಿ ಬೆರಗಾಗುವನಲ್ಲ, ಈ ಛಲದಂಕಮಲ್ಲ. ಸಾತ್ವಿಕವು ಇಲ್ಲೇ ಇರು. ಸಾತ್ವಿಕಿ ಗುರುರಾಜ, ಕೃಷ್ಣನಲ್ಲಿ ಪರಮಾತ್ಮರು ನಿದ್ರಿಸುತ್ತಿರುವರು, ಇನ್ನೇನು ಎಚ್ಚರಗೊಳ್ಳುವರು? ಅಲ್ಲಿ ತನಕ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏಕೆ ಸಾತ್ವಿಕಿ? ವಿಚಾರವೇನು ಹೇಳು ಗುರುರಾಜ? ಏನು? ಕೃಷ್ಣನು ನಿದ್ರಿಸುತ್ತಿರುವನೇ? ನಾನು ಹಸ್ತಿನಾವತಿ ಎಂದು ದ್ವಾರಕೆಗೆ ಬಂದರು ಕೃಷ್ಣನ ನಿದ್ದೆಯು ಇನ್ನೂ ಮುಗಿಯಲಿಲ್ಲವೇ? ಯದುವಂಶ ತಿಲಕ ಇನ್ನು ಕುರುನಿದ್ರೆಯಲ್ಲಿ ಇರಲಿ. ಒಂದು ಮಾತಿಗೆ ಸಾತ್ವಿಕಿ, ಗುರುರಾಜ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಅದಕ್ಕೆ ನನ್ನಿಂದ ಉತ್ತರಿಸಲು ಸಾಧ್ಯವಿಲ್ಲ ಮಹಾರಾಜ. ಸಾಧ್ಯವಿಲ್ಲ. ಏಕೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಸರಿಯಾದ ಮಾತು. ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವು ನಮ್ಮ ಕೈ ಸೇರಿದಂತೆ. ಹೇಗಾದರೂ ಸರಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಕೃಷ್ಣ, ಮಾಧವ, ಮುಕುಂದ, ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜಾದಿ ಕೋಶಗಳನ್ನು ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಈತನು ಮಾತ್ರ ಸುಖ ನಿದ್ರೆಯಲ್ಲಿ ಲೀನವಾಗಿರನು. ಇರಲಿ, ಈತನು ಎಚ್ಚರಗೊಳ್ಳುವವರೆಗೂ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು.
ನನ್ನ ಬುದ್ಧಿಗೆ ಏನಾದರೂ ಕ್ಷಣಕಾಲ ಕಂಡಿದೆ, ಅಥವಾ ಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಕಳಂಕ ತಂದೀತೆ. ಗುರುವಂಶ ಗುರುಚಕ್ರೇಶ್ವರನಾದ ನಾದು ಈ ಕೃಷ್ಣನ ಪಾದದಡಿಯಲ್ಲಿ ನಮಗೆ ಸರಿಯಾದ ಭಾಗ ಶಿರೋಭಾಗ ಆ ಪೀಠದಲ್ಲೇ ಕುಳಿತುಕೊಳ್ಳುವನು.